ಧಾರವಾಡದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಕಿರುಕುಳ ನೀಡ್ತಾ ಇದ್ದಂತಹ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್, ಬ್ಯಾಂಕ್ ಮ್ಯಾನೇಜರ್ಗೆ ಡಿಸಿ ಬುಲಾವ್ ಕೊಟ್ಟಿದ್ದಾರೆ. ಎಲ್ಲ ಬ್ಯಾಂಕ್ಗಳಿಗೆ ಜಿಲ್ಲಾಡಳಿತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಕುಂದಗೋಳ ಕೆನರಾ ಬ್ಯಾಂಕ್ ವಿರುದ್ಧ ಕ್ರಮಕ್ಕೆ ಕೂಡ ನಿರ್ಧಾರವನ್ನ ಮಾಡಿದೆ. ಯಾರ ಖಾತೆಯಿಂದ ಹಣ ವರ್ಗಾವಣೆ ಆಗಿದೆ ಅದು ವಾಪಸ್ ಮಾಡಿ ಅಂತ ಕೂಡ ಸೂಚಿಸಿದ್ದಾರೆ. ಕುಂದಗೋಳ ಬ್ಯಾಂಕ್ನ ಮ್ಯಾನೇಜರ್ಗೆ ಡಿಸಿ ದಿವ್ಯಾ ಪ್ರಭು ಅವರು ಕರೆ ಮಾಡಿ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಪರಿಹಾರ ಹಣ ಬ್ಯಾಂಕ್ ಸಾಲದ ಖಾತೆಗೆ ವರ್ಗಾವಣೆ ಮಾಡುವಂತಿಲ್ಲ ಅಂತ ಈ ಮೂಲಕವಾಗಿ ತಿಳಿಸಿದ್ದಾರೆ. ಯಾವುದೇ ಬ್ಯಾಂಕ್ಗಳು ಈಗಾಗಲೇ ಹಣ ಜಮೆ ಮಾಡಿಕೊಂಡಿದ್ರೂ ಕೂಡ ಅದನ್ನ ವಾಪಸ್ ಗ್ರಾಹಕರಿಗೆ ಕೊಡಬೇಕು ಅಂತ ಸೂಚಿಸಿದ್ದಾರೆ. ಅಂದರೆ ಎಲ್ಲ ಬ್ಯಾಂಕುಗಳಿಗೂ ಕೂಡ ಈಗಾಗಲೇ ಹೋದ ಮುಂಗಾರು ಸಂದರ್ಭದಲ್ಲಿನೇ ಎಲ್ಲ ಬ್ಯಾಂಕುಗಳಿಗೂ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ಒಂದು ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಬ್ಯಾಂಕರ್ಸ್ ಮೀಟಿಂಗ್ಗೆ ಕೂಡ ಕರೆದು ಅವರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಅಂದರೆ ಈಗ ಯಾವುದೇ ಒಂದು ಸರ್ಕಾರದ ಯೋಜನೆಗಳಿಂದ ಬರುವಂಥ ಅಮೌಂಟನ್ನು ಪರಿಹಾರ ಧನವನ್ನು ಸಾಲಕ್ಕೆ ಸರಿದೂರಿಸಬಾರದು ಅಂತ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಇದು SLBC ಅಂತ ಹೇಳುವ ಸ್ಟೇಟ್ ಲೆವೆಲಿಂದನೂ ಡೈರೆಕ್ಷನ್ ಬಂದಿದೆ ಮತ್ತು ಜಿಲ್ಲಾಡಳಿತ ವತಿಯಿಂದನೂ ಲಿಖಿತವಾಗಿಯೂ ಸಹ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಹಿಂದಿನ ಸಂದರ್ಭಗಳಲ್ಲಿ ಒಂದೆರಡು ಸಮಯ ನಮಗೆ ಈ ಥರ ಮಾಡಿದ್ದ ಬ್ಯಾಂಕ್ಗಳಿಗೆ ವಾರ್ನಿಂಗನ್ನು ಕೂಡ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ರೈತರ ಖಾತೆಗೆ ಕೂಡ ಮಾಡಿದ್ದೀವಿ. ಈಗಲೂ ಕೂಡ ಈಗ ಮೊನ್ನೆ ನಾವು ಹೋದ ಮುಂಗಾರಿಗೆ ಸಂಬಂಧಪಟ್ಟಂತೆ 43 ಕೋಟಿ ರೂಪಾಯಿ ರೈತರ ಖಾತೆಗೆ ಕೂಡ ಜಮಾ ಮಾಡಿದ್ದೀವಿ. ಆ ಸಂದರ್ಭದಲ್ಲಿಯೂ ಸಹ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಕೂಡ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅದು ಪರಿಹಾರ ಮಾತ್ರ ಅಲ್ಲ, ಸರ್ಕಾರದಿಂದ ಬರುವ ಪೆನ್ಷನ್ ಸ್ಕೀಮ್ ಪಿಂಚಣಿ ಯೋಜನೆ ಇರ್ಬೋದು, ಬೇರೆ ಒಂದು